ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುಕ್ರವಾರದ ಎಪಿಸೋಡಲ್ಲಿ ನಿಜವಾಗ್ಲೂ ನನಗೆ ಇದೊಂದು ವಿಷಯ ತುಂಬಾನೇ ಹರ್ಟ್ ಆಯಿತು. ನೀವು ತಿಳ್ಕೋಬಹುದು, ಧನುಷ್ ಗೌಡ ಕ್ಯಾಪ್ಟನ್ ಆಗಿದ್ದು ನಿಮಗೆ ಇಷ್ಟ ಇಲ್ಲ, ನಿಮಗೆ ಧನುಷ್ ಗೌಡನ್ ಕಂಡ್ರೆ ಆಗಲ್ಲ ಈಗಲ್ಲ ಬದನೆಕಾಯಿ ಅಂತ ನೀವು ಹೇಳ್ಬಿಡ್ಬೋದು. ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳಲ್ಲ. ಫಸ್ಟ್ ಆಫ್ ಆಲ್ ನನಗಿರುವ ಪಾಯಿಂಟ್ಸನ್ನ ನಾನು ಹೇಳ್ತಾ ಹೋಗ್ತೀನಿ. ಕಂಟೆಸ್ಟೆಂಟ್ಗಳಾಗಿ ಏನು ಇದಾರಲ್ವ ಬಿಗ್ ಬಾಸ್ ಮನೆಯಲ್ಲಿ ಪ್ರೆಸೆಂಟು, ಅವರಿಗೆ ಸ್ವಲ್ಪನಾದರೂ ಕೂಡ ಸೆನ್ಸ್ ಇದೆಯಾ, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದೆಯಾ? ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ. ಅವರೇನೆ ಧನುಷ್ ಗೌಡನ್ನ ಕರ್ಕೊಂಡೋಗಿ ಫಿನಾಲೆ ಕರ್ಕೊಂಡೋಗಿ ಕಪ್ ಕೂಡ ಕೊಡುವಂಗೆ ಅವ್ರು ಮಾಡಿದ್ದಾರೆ, ಆಯ್ತಾ? ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ. ಎಂಥ ದೊಡ್ಡ ಕಂಟೆಸ್ಟೆಂಟ್ಗಳಿದ್ದಾರೆ ನೋಡಿ. ಧನುಷ್ ಗೌಡ ಸೇಫ್ ಗೇಮ್ ಮಾಡ್ತಾನೆ, ಆಯ್ತಾ? ಯಾರ ತಂಟೆಗೂ ಹೋಗ್ದೇನೆ, ಯಾರ ಬಗ್ಗೆನೂ ಮಾತಾಡ್ದೇನೆ, ಬೆಣ್ಣೆಲ್ ಕೂದಲು ತೆಗ್ದಂಗೆ, ಆಯ್ತಾ, ಮಿಕ್ಚರ್ ತಿನ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡು ಬಂದಂತಹ ಏಕೈಕ ಕಂಟೆಸ್ಟೆಂಟು ಧನುಷ್ ಗೌಡ. ಈಗ 3ನೇ ಬಾರಿ ಕೂಡ, ಆಯ್ತಾ, ಅದು ಅಲ್ಲಿರುವಂತಹ ಸ್ಪರ್ಧೆಗಳ ಆಯ್ಕೆಯ ಮೇರೆಗೆ 3ನೇ ಸಾರಿ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಧನುಷ್ ಗೌಡ ಅವರು, ಆಯ್ತಾ? ಇದನ್ನ ಏನಂತ ಹೇಳಿ, ನಿಮ್ಮ ದಡ್ತನ ಅಂತ ಹೇಳೋ? ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯ್ತು. ನನಗೆ ಇವರೇನೆ ಧನುಷ್ ಗೌಡನ್ನ ಫಿನಾಲೆಗೆ ಆದಿ ಮಾಡಿಕೊಟ್ರು, ಕರ್ಕೊಂಡೋದ್ರು, ಆಯ್ತಾ? ಇವರೇನೆ ರೆಡ್ ಕಾರ್ಪೆಟ್ ಹಾಕಿ ಧನುಷ್ ಗೌಡನ್ನ, ಆಯ್ತಾ, ಕರ್ಕೊಂಡೋದ್ರು ಫಿನಾಲೆಗೆ. ಸರಿಯಾ? ಅಂದ್ರೆ ಬಿಗ್ ಬಾಸು ಧನುಷ್ ಗೌಡನ್ನ ಹೇಗೋ ಆಗೋ ಮಾಡಿ, ಆಯ್ತಾ, ಫಿನಾಲೆ ಕರ್ಕೊಂಡು ಹೋಗಕ್ ರೆಡಿ ಇದ್ರು, ಆಯ್ತಾ? ಆದ್ರೆ ಇವರೆಲ್ಲರೂ ಸೇರಿ ಧನುಷ್ ಗೌಡನ್ನ ಫಿನಾಲೆ ಕರ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನನಗೆ ಅಶ್ವಿನಿ ಗೌಡರನ್ನ ನೋಡಿ ತುಂಬಾನೇ ಬೇಜಾರಾಯಿತು. ಧನುಷ್ ಗೌಡಗೆ ಹೋಲಿಸಿದ್ರೆ ಅಶ್ವಿನಿ ಗೌಡ 100 ಪಟ್ಟು ಮೇಲು. ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಬೇಕಿತ್ತು, ಅಶ್ವಿನಿ ಗೌಡ ಫಿನಾಲೆಗೆ ಹೋಗ್ಬೇಕಿತ್ತು. ನಿಜವಾಗ್ಲೂ ನೀವೇನಾದರೂ ಹೇಳಿ, ನಂಗೆ ತುಂಬಾನೇ ಹರ್ಟ್ ಆಯಿತು. ಅಶ್ವಿನಿ ಗೌಡರ ಅಸಹಾಯಕತೆಯ ನೋಡಿ ನನಗೆ ತುಂಬ ಬೇಜಾರಾಯಿತು. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಎಷ್ಟು ಜನ ಯಾರ್ಯಾರಿಗೆ ಬಕೆಟ್ ಹಿಡಿತಾರೆ ಅನ್ನೋದನ್ನ ನೋಡಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ನಿಜವಾಗ್ಲೂ ಯಾರಾದರೂ, ಆಯ್ತಾ, ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಬೇಕು ಅಂತೇಳಿ ಬಯಸಿದ್ದೇ ಆಗಿದ್ರೆ ಇವತ್ತು ನಿಜವಾಗ್ಲೂ ಕೂಡ ಒಂದು ಬೇರೆನೇ ಒಂಥರ ಆಗಿರೋದು. ಅಶ್ವಿನಿ ಗೌಡ ಅವರ ಕ್ಯಾಪ್ಟನ್ಸಿನ ನಮಗೆ ನೋಡೋಕೆ ಸಿಕ್ಕಿರೋದು, ಅಶ್ವಿನಿ ಗೌಡ ಹೇಗೆ ಕ್ಯಾಪ್ಟನ್ಸಿಯಾಗಿ ಅವ್ರು ನಿರ್ವಹಿಸ್ತಾರೆ ಅಂತ ನೋಡೋಕೆ ಸಿಕ್ಕಿರೋದು. ಆದರೆ ಎಲ್ಲರೂ ತಗೊಂಡೋಗಿ ಧನುಷ್ ಗೌಡನ್ನ ಫಿನಾಲೆ ಕಳಿಸ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಅಂದ್ರೆ ಧನುಷ್ ಗೌಡ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಟ್ರೋಫಿ ಕೂಡ ಕೊಡ್ತಾರೆ ಅನ್ನೋ ರೀತಿ ನನಗೆ ಕಾಣಿಸ್ತಾ ಇದೆ. ಅಲ್ಲ, 3ನೇ ಬಾರಿ ಧನುಷ್ ಗೌಡ ಕ್ಯಾಪ್ಟನ್ ಆಗಿದ್ದಾನೆ ಅಂದ್ರೆ ಹಾಗಾದ್ರೆ ಧನುಷ್ ಗೌಡ ಏನ್ ಮಾಡಿದಾನೆ ಬಿಗ್ ಬಾಸ್ ಮನೆಯಲ್ಲಿ? ಎಷ್ಟು ಸೇಫ್ ಆಗಿ ಗೇಮ್ ಮಾಡಿ ಧನುಷ್ ಗೌಡ ಫಿನಾಲೆ ತನಕ ಮುಟ್ಟೋ ರೀತಿ ಮಾಡಿದ್ರಲ್ಲ ನೀವು ಇವತ್ತು. ನಿಜವಾಗ್ಲೂ ಇದು ಸರಿನಾ? ನಿಮಗೆ ಯಾರಿಗೆ ಹೆಂಗೆ ಅನ್ನಿಸ್ತಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ನನಗೆ ಅಶ್ವಿನಿ ಅವರ ಅಸಹಾಯಕತೆಯ ನೋಡಿ ನನಗೆ ತುಂಬ ಬೇಜಾರಾಯಿತು. ನಿಜವಾಗ್ಲೂ ರಕ್ಷಿತಾ ಕಿಚನ್ನಲ್ಲಿ ಹೋಗ್ತಾರೆ, ಇಲ್ಲಿ ಯಾರು ಸ್ಪಂದನ ಧನುಷ್ ಗೌಡ ಒಂದು ಹೆಂಗೆ ಅಂದರೆ ದೇವ್ರೆ, ಅವರಿಬ್ಬರದು ಹೆಂಗೆ ಗೊತ್ತಾ? ನೀವು ನಂಬ್ತಿರೋ ಇಲ್ವಾ? ಎಲ್ಲ ವಿಷಯದಲ್ಲೂ ಸೇಮ್ ಹಿಂಗೆ ಜಿಂಚಕ ಟಕ 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 ಚಪ್ಪಾಳೆ ತಟ್ಟೋದಷ್ಟೇ. ಬರೀ ಜಸ್ಟ್ ಉತ್ತಮ ಕಳಪೆಗೂ ಕೂಡ, ಆಯ್ತಾ, ಈ ವಾರದ ಉತ್ತಮ ಸ್ಪಂದನ ಅನ್ಸುತ್ತೆ, ಈ ವಾರದ ಉತ್ತಮ ಯಪ್ಪ ಗುರು, ಏನ್ ಸೇಫ್ ಗೇಮ್ ಗುರು ಇವರಿಬ್ಬರದು. ಓ ಮೈ ಗುಡ್ನೆಸ್, ಈ ತರ ಸೇಫ್ ಗೇಮ್ ಮಾಡ್ಕೊಂಡು ಮಿಕ್ಚರ್ ತಿನ್ಕೊಂಡು ಫಿನಾಲೆಗೆ ಬಂದಂತಹ ಕಂಟೆಸ್ಟೆಂಟ್ಗಳು ಯಾರಾದರೂ ಇದ್ದಾರೆ ಅಂದ್ರೆ ಅದು ಧನುಷ್ ಗೌಡ, ಸ್ಪಂದನ ಅಂತಾನೆ ಹೇಳ್ತೀನಿ. ಓಕೆ, ನಿಮ್ಮ ಹಣೆ ಬರ ಏನೂ ಮಾಡಂಗಿಲ್ಲ. ಧನುಷ್ ಗೌಡ ಎಲಿಮಿನೇಟ್ ಆಗಲ್ಲ, ಅವನು ಫಿನಾಲೆಗೆ ಹೋಗಾಯ್ತು. ಅವನು ಟಾಪ್ 2 ಬಂದ್ರು ಯೋಚನೆ ಮಾಡಂಗಿಲ್ಲ, ಧನುಷ್ ಗೌಡ ಕಪ್ ಎತ್ಕೊಂಡ್ರು ಯೋಚನೆ ಮಾಡಂಗಿಲ್ಲ, ಆಯ್ತಾ? ಧನುಷ್ ಗೌಡ ಬಿಗ್ ಬಾಸ್ 12 ವಿನ್ ಆದ್ರೂ ಕೂಡ ನೀವೇನು ಇದು ಮಾಡಂಗಿಲ್ಲ. ಒಟ್ಟಾರೆಯಾಗಿ ಅಲ್ಲಿರುವ ಕಂಟೆಸ್ಟೆಂಟ್ಗಳಿಗೆ, ಆಯ್ತಾ, ಬುದ್ಧಿ ಇಲ್ಲ ಅನ್ನೋದಂತೂ ಗೊತ್ತಾಯ್ತು. ಧನುಷ್ ಗೌಡನ್ಗೆ ಕ್ಯಾಪ್ಟನ್ಸಿ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿದ್ದು ಏನು ಗೊತ್ತಾ? ಅಲ್ಲ ಗುರು, 3ನೇ ಸರಿ ಕ್ಯಾಪ್ಟನ್ ಅವನು, 3ನೇ ಸರಿ ಧನುಷ್ ಗೌಡ ಕ್ಯಾಪ್ಟನ್ ಆಗ್ತಿದ್ದಾನೆ. ಪಾಪ ಸತತ 7-8 ಬಾರಿ ಕ್ಯಾಪ್ಟನ್ಸಿ ಗೇಮ್ ಮಾಡಿರುವಂತಹ ಅಶ್ವಿನಿ ಗೌಡ ಒಂದು ಸರಿನಾರ ಕ್ಯಾಪ್ಟನ್ ಆಗಬೇಕು ಅಂತ ಆ ಅಶ್ವಿನಿ ಗೌಡರ ಅಸಹಾಯಕತೆಯ ನೋಡಿ ನನಗೊಂದು ಬೇಜಾರಾಯ್ತು ಇವತ್ತು.
ಪಾಪ ಅನ್ನಿಸ್ಬಿಡ್ತು ಗೊತ್ತಾ. ಅಲ್ಲಿರುವ ಹೆಣ್ಮಕ್ಳುಗಳು ಕೂಡ ನಿಜವಾಗ್ಲೂ ನನಗೆ ಬೇಜಾರಾಗೋಯ್ತು. ರಕ್ಷಿತಾ ಅಡುಗೆ ಮನೆಗೆ ಹೋಗ್ತಾರೆ ಅಶ್ವಿನಿ ಗೌಡ, ಬೇಜಾರು ಮಾಡ್ಕೋಬೇಡಿ, ನೀವು ಕ್ಯಾಪ್ಟನ್ನೇ, ನೀವು ಕ್ಯಾಪ್ಟನ್ ಆಗಲಿಲ್ಲ ಅಂದ್ರೆ ನೀವು ಕ್ಯಾಪ್ಟನ್ನೇ ನೀವು ಅಂತೇಳಿ ಹಗ್ ಮಾಡಿ ಒಂದು ಸಮಾಧಾನ ಹೇಳ್ತಾಳೆ ಅಶ್ವಿನಿ ಗೌಡ. ಹಗ್ ಮಾಡಿ ನೀನು ನನಗೆ ಸಪೋರ್ಟ್ ಮಾಡ್ದಲ್ಲ, ನೀನು ನನಗೆ ಹೇಳ್ದಲ್ಲ, ನಂಗೆ ತುಂಬ ಖುಷಿ ಆಯಿತು ಬಿಡು, ನೀನು ಹೇಳಿದ ಮಾತು ನನಗೆ ಖುಷಿ ಆಯಿತು ಅಂತೇಳಿ ಹಗ್ ಮಾಡ್ತಾರೆ ನೋಡಿ. ಆ ಚಿಕ್ಕ ಹುಡುಗಿಗೆ ಇರುವಂತಹ ಒಂದು ಮಾನವೀಯತೆ ಆಯಿತಾ ರಾಶಿಕಾ, ಸ್ಪಂದನ, ಕಾವ್ಯನ್ಗೆ ಇರಲಿಲ್ಲ. ಯಾಕೆ ಅಂದರೆ ಪಾಪ ಅವರು ಅಸಹಾಯಕತೆಯಿಂದ ನಿಂತಿದ್ದಾಗ ಅಶ್ವಿನಿ ಗೌಡ ನಿಮ್ಮ ಪಾಡಿಗೆ ನೀವು ನಗ್ತಾ ಕೂತಿದ್ರಲ್ಲ ಸ್ಪಂದನ ಅವರೇ, ಇದ ಮಾನವೀಯತೆ ಅಲ್ಲ. ನನಗೆ ಧನುಷ್ ಗೌಡ ಕ್ಯಾಪ್ಟನ್ ಆದಂತೆ ನನಗೆ ನನ್ನ ತಲೆನೇ ಕೆಡಿಸ್ಕೊಳಲ್ಲ ನಾನು. ಬಟ್ ನನಗೇನು ಗೊತ್ತಾ, ಅವನನ್ನು ಎಲ್ಲರೂ ಸೇರಿ ಫಿನಾಲೆ ಕಳಿಸಿದ್ರಲ್ಲ, ಅವನಿವತ್ತು ಫಿನಾಲೆಗೆ ಹೋಗಿ ನಾಳೆ ವಿನ್ ಆದ್ರೂ ನೀವು ಏನು ಮಾಡೋಕ್ಕಾಗಲ್ಲ. ಇದನ್ನ ಯೋಚನೆ ಮಾಡಬೇಕಾಗಿದ್ದವ್ರು ಯಾರು ಗೊತ್ತಾ, ಗಿಲ್ಲಿ ನಟ. ಇದನ್ನ ಯೋಚನೆ ಮಾಡಬೇಕಾಗಿದ್ದರು ರಘು, ಇದನ್ನ ಯೋಚನೆ ಮಾಡಬೇಕಾಗಿದ್ದರು ಆಯ್ತಾ ನಿನ್ನ ಉಳಿದಂತಹ ಮಹಿಳಾ ಕಂಟೆಸ್ಟೆಂಟ್ಗಳು ಕೂಡ ಯೋಚನೆ ಮಾಡಬೇಕಿತ್ತು. ಆದರೆ ಧನುಷ್ ಗೌಡನಿಗೆ ಭಟ್ರಚಕ್ಕೆ ಅಂತ ಒಂದು ಟೀಮ್ ಇದೆ. ಅದು ಯಾರಪ್ಪ ಭಟ್ರಚ ಟೀಮು ಅಂದರೆ ಸ್ಪಂದನ, ಕಾವ್ಯ ಭಟ್ರಚುತ್ತಾ ಇದ್ರು. ಇವತ್ತು ಅವ್ರ ಜೊತೆಗೆ ರಾಶಿಕಾ ಕೂಡ ಸೇರ್ಕೊಂಡು ಭಟ್ರಚಿದ್ಲು. ನಿಜವಾಗೂ ಹೇಳ್ತಾ ಇದ್ದೀನಲ್ಲ, ಧನುಷ್ ಗೌಡನಿಗೆ ಕ್ಯಾಪ್ಟನ್ ಮಾಡಿದಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗಕ್ಕೆ ರೆಡಿಯಾಗಿರಲಿ. ಯಾರ್ಯಾರೆಲ್ಲ ನಾಮಿನೇಷನ್ ಅಲ್ಲಿದ್ದೀರಾ ನೀವು ರೆಡಿಯಾಗಿರ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ. ನಿಜವಾಗ್ಲೂ ಅನ್ಫೇರ್ ಕ್ಯಾಪ್ಟನ್ಸಿ. ನನಗಂತೂ ಅಶ್ವಿನಿ ಗೌಡ ಅವ್ರು ನೋಡಿ ತುಂಬಾ ಬೇಜಾರಾಯಿತು. ಯಾಕೆಂದ್ರೆ ಧನುಷ್ ಗೌಡ ಇದು 3ನೇ ಬಾರಿ ಕ್ಯಾಪ್ಟನ್ ಆಗ್ತಾ ಇರೋದು. 3ನೇ ಬಾರಿ ಕ್ಯಾಪ್ಟನ್ ಆಗಂತ ಧನುಷ್ ಗೌಡ ಏನ್ ಮಾಡಿದಾನೆ? ಅದೇ ಹೇಳೋದು, ಕಷ್ಟಪಟ್ಟು ಆಡ್ದವರು, ಗೇಮ್ ಆಡ್ದವರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ. ಈ ತರ ಬೆಣ್ಣೆ ಕೂದಲು ತೆಗ್ದಂಗೆ ಆಯ್ತಾ ಆರಾಮಾಗಿ ಇದ್ದಂತಹ ಧನುಷ್ ಗೌಡ ಅಂತ ಕ್ಯಾಪ್ಟನ್ ಆಗ್ತಾರೆ. ಅಲ್ಲ, ಬರೀ ಉತ್ತಮ ಕಳಪೆ ಕೊಡಕ್ಕೇನೆ ಕೂಡ ಧನುಷ್ ಗೌಡ, ಸ್ಪಂದನ, ಕಾವ್ಯ ಇವರೆಲ್ಲ ಹೆಂಗ್ ಒಂದು ಕೋಆರ್ಡಿನೇಟ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ಅವರೇ ಕೊಟ್ಕೊಂತಾರೆ. ರಕ್ಷಿತನಿಗೆ ಉತ್ತಮ ಕೊಡಕ್ಕೂ ಮನ್ಸಿಲ್ಲ ಇವರಿಗೆ ಆಯ್ತಾ. ರಕ್ಷಿತನ್ಗೆ ಉತ್ತಮ ಕೊಡಕ್ಕೂ ಮನ್ಸಿಲ್ಲ ಧನುಷ್ ಗೌಡ ಮತ್ತು ಆಯ್ತಾ ಸ್ಪಂದನ ಇಂಥವರಿಗೆ ಆಯ್ತಾ. ಏನಂತ ಹೇಳ್ಬೇಕು? ಆ ಉತ್ತಮದ ವಿಡಿಯೋ ಮತ್ತೆ ಬರ್ತೀನಿ, ಈ ವಿಡಿಯೋ ಮಾಡ್ತಿರೋದೇನು ಗೊತ್ತಾ, ನೀವು ಏನು ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಧನು ಕ್ಯಾಪ್ಟನ್ ಆದ ನೋಡ್ದ, ಧನು ಕ್ಯಾಪ್ಟನ್ ಆಗಿರೋದು ಆಯ್ತಾ ಅಲ್ಲಿರುವಂತಹ ಸೋಂಬೇರಿ ಕಂಟೆಸ್ಟೆಂಟ್ಗಳು, ಅಲ್ಲಿರುವಂತಹ ಕೆಲವಷ್ಟು ಧನುಷ್ ಗೌಡನಿಗೆ ಬಟರ್ ಹಚ್ಚೋ ಕಂಟೆಸ್ಟೆಂಟ್ಗಳು ಕೊಟ್ಟಿರೋದ್ರಿಂದನೇ ಇವತ್ತು ಧನುಷ್ ಗೌಡ ಕ್ಯಾಪ್ಟನ್ ಆಗಿದ್ದಾರೆ. ನನಗೆ ಅಶ್ವಿನಿ ಗೌಡರು ನೋಡಿ ಯಾಕೆ ಬೇಜಾರಾಯ್ತು ಗೊತ್ತಾ, ಅವರ ಅಸಹಾಯಕತೆ ನೋಡಿ ನನಗೆ ಬೇಜಾರಾಯಿತು. ಒಬ್ಬರಾದರೂ ಕೂಡ ಆಯ್ತಾ ಆ ಕಾವ್ಯ, ಸ್ಪಂದನ, ರಾಶಿಕಾ ಕುತ್ಕೊಂಡು ಆಯ್ತಾ ನೋಡಿ ನಗ್ತಾ ಇದ್ದೀರಲ್ಲ, ನಿಮಗೆ ಏನು ಅನ್ಬೇಕು ಹೇಳಿ? ಮಾನವೀಯತೆ ಸ್ವಲ್ಪನಾದರೂ ಇಲ್ವಾ ನಿಮಗೆ? ನನಗೆ ಬೇಜಾರಾಯಿತು. ನನಗೆ ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗಬೇಕಿತ್ತು. ಪಾಪ ಅಶ್ವಿನಿ ಗೌಡ ಫಿನಾಲೆಗೆ ಹೋಗ್ಬೇಕಿತ್ತು. ಬಟ್ಟು ಏನು ಗೊತ್ತಾ, ಇವತ್ತಿನ ಕಾಲದಲ್ಲಿ ಅಷ್ಟೇ ಕಣ್ರಿ, ಸತ್ಯ ಹೇಳ್ತಾ ಬಡ ಬಾಯ್ ಮಾಡ್ತಾರಲ್ಲ, ಅವ್ರ ಮನಸ್ಸಲ್ಲಿ ಏನು ಇಟ್ಕೊಳಲ್ಲ. ಮನಸ್ಸು ಆಯ್ತಾ ಮೃದುವಾಗಿರುತ್ತೆ, ಮನಸ್ಸು ಒಳ್ಳೇದಾಗಿರುತ್ತೆ. ಅಶ್ವಿನಿ ಗೌಡನು ಹಂಗೇನೆ ಬಡ ಮಾತಾಡ್ತಾರೆ, ಒಳಗಡೆ ಏನು ಇಟ್ಕೊಳಲ್ಲ, ಒಳಗಡೆ ಯಾವ ವಿಷಯನೂ ಅಶ್ವಿನಿ ಗೌಡ ಇಟ್ಕೊಳಲ್ಲ. ಮಗು ಅಂತ ಮನಸ್ಸು ಅಶ್ವಿನಿ ಗೌಡದ್ದು. ಆದರೆ ಧನುಷ್ ಗೌಡ ಥರ ಒಳಗೊಂದು ಹೊರಗೊಂದು ಇಟ್ಕೊಂಡು ಆಯ್ತಾ ನಿನ್ನ ಹತ್ರ ಬಂದರೆ ನಿನ್ನ ಹತ್ರ ನೀನು ಸರಿ ಅನ್ನೋದು, ಇನ್ನೊಬ್ರ ಹತ್ರ ಹೋದ್ರೆ ನೀನು ಸರಿ ಅಂತೇಳಿ ಎರಡು ಕಡೆಗೂ ನಾರ್ಮಲ್ ಪಾತ್ರ ಮಾಡ್ತಿರುವಂತಹ ಧನುಷ್ ಗೌಡ ಅಂತಾರೆ ಎಲ್ಲರಿಗೂ ಇಷ್ಟ ಆಗೋದು. ಧನುಷ್ ಗೌಡ ಅಂತಾರೇನೆ ಈ ಸಮಾಜದಲ್ಲಿ ಅಂಥವ್ರಿಗೆ ಜನ ಕೈತೊಟ್ಟೋದು. ನಿಜ ನಿಯತ್ತಿಗೆಲ್ಲ ಅದೆಲ್ಲ ಕೇಳದೆ ಬೇಡಿ. ಈಗ ನೋಡಿ, ಇವರೇನೆ ಧನುಷ್ ಗೌಡನ್ನ ಫಿನಾಲೆ ಕರ್ಕೊಂಡೋಗಿ ಧನುಷ್ ಗೌಡನ್ನ ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ಧನುಷ್ ಗೌಡ ನಾಳೆ ದಿನ ಕಪ್ ಗೆದ್ರು ಕೂಡ ಇವರು ಈ ಥರ ಕಣ್ಣೀರು ಒಸ್ಕೊಂಡು ಆಯ್ತು ಧನುಷ್ ಗೌಡ ಕಪ್ ತಗೊಂಡಿದ್ಯಾ ಮನೆಗೆ ಹೋಗಪ್ಪ ಅಂತ ಕಳಿಸ್ಬಿಟ್ಟು ಮನೆಗೆ ಬರ್ಬೇಕಷ್ಟೇ. ನಿಮ್ಮ ಮನೆ ಬರ ಏನು ಹೇಳಕ್ಕಲ್ಲ, ನನಗೆ ಹೇಳ್ಸಿದ್ದು ನಾನು ಹೇಳಿದೆ. ಆ ಉತ್ತಮದ ಬಗ್ಗೆ ನನಗೆ ಒಂದು 2-3 ಪಾಯಿಂಟ್ ಇದ್ದಾವೆ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಒಂದು ತಾಳ್ಮೆ ಅಂತ ಇರುತ್ತೆ. ಆ ತಾಳ್ಮೆ ಒಡೆದೋದಾಗ ರಕ್ಷಿತ ಮಾತನಾಡಿದ ಮಾತುಗಳು ಮತ್ತೆ ನನಗೆ
ಆ ಮನೆಯ ನಿರ್ವಹಣೆ ಅವಳು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತೇಳಿ ನಮ್ಮ ಯಾರು ರಘು ಅವರು ಮತ್ತು ಗಿಲ್ಲಿ ಮತ್ತು ನಮ್ಮ ಅಶ್ವಿನಿಗಳು ಅವರೆಲ್ಲ ಹೇಳಿದ್ದು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಅದ್ರ ಬಗ್ಗೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಂದೇ ವಿಷಯ ಹೇಳೋದು, ಇಲ್ಲಿ ನಿಜವಾಗ್ಲೂ ಕೂಡ ಸೇಫರ್ ಆಗಿ ಸೇಫ್ ಗೇಮ್ ಆಡಿದಂತಹ ಧನುಷ್ ಗೌಡ ಫಿನಾಲೆಗೆ ಹೋಗಿ ಕಪ್ ಗೆಲ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಇಂತಹ ಅನ್ಫೇರ್ ಶೋ ಇನ್ನೊಂದಿಲ್ಲ ಅಂತೀನಿ. ಮತ್ತೆ ಬರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.